ಆಪ್ಷನ್ಸ್ ಮೇಲೆ ಗುರ್ತ ಹಿಡಿಬೇಕು. ನೀವು ಪರ್ಫೆಕ್ಟಾಗಿ ಬಿಡ್ತೀರಿ. ನೀವು ಒಟ್ಟು ಒಂದು ಸಲ ನಾ ತೋರಿಸಿದ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಗುರ್ತಾಗಿಬಿಡುತ್ತೆ. ಹೆಂಗೆ ಅದರ ಸ್ಥಾನ ಬೆಲೆ ಕಂಡು ಹಿಡಿಬೇಕು ನಾವು, ನಮ್ಗೆ ಗುರ್ತಾಗಿಬಿಡ್ತದೆ. ಯಾವ ಸ್ಥಾನ ಬೆಲೆ ಇಟ್ಟಾನ ಅದನ್ನು ಅಂಕಿ ಇಟ್ಕೋರಿ. ಬಿಂದುದ ಮುಂದೆ ಎಷ್ಟು ಸ್ಥಾನ ಅದ ಅಷ್ಟು ಸೊನ್ನೆ ಕೊಟ್ಬಿಡ್ರಿ, ತಳಗೆ ಛೇದ್ ಮಾಡ್ಕೊರಿ. ಛೇದ್ ನೋಡ್ರಿ, ಒಂದು ಸಲ ನಾ ತಿಳಿಸಿ ಮುಂದಿನ ಲೆಕ್ಕ ನೀವು ಮಾಡ್ಬೇಕು. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ 27,519ರಲ್ಲಿ 5ರ ಸ್ಥಾನ ಬೆಲೆ ಎಷ್ಟು? 5 ಯಾವ ಸ್ಥಾನದಾಗದ? ಅದು ದಶಾಂಶ 10ರ ಸ್ಥಾನದಾಗದ. ಅದನ್ನು ಹೆಂಗೆ ಹಚ್ಕೋಬೇಕು ನೋಡ್ರಿ. ಈಗ 5ರ ಸ್ಥಾನ ಮೇಲೆ 5 ಹಚ್ಚ್ರಿ. 5 ಹಚ್ಚಿದಾಗ ಈ ಬಿಂದುದ ಮುಂದೆ ಒಂದೇ ಸ್ಥಾನ ಅದ ಅಂದ್ರೆ 10 ಇಟ್ಬಿಡ್ರಿ. ಈಗ ಭಿನ್ನ ರಾಶಿ ಒಳಗದ ಅನ್ನೋದು ಉತ್ತರ ಇಲ್ಲ, ಎದುರಾಗದ ದಶಮಾಂಶದಾಗದ ಅಂದ್ರೆ ಇದನ್ನು 0.5 ಮಾಡಿಬಿಡ್ರಿ. ನೋಡ್ರಿ ಇಷ್ಟೇ. 0.5 ಎಲ್ಲಿದ? ಉತ್ತರ ಸಂಖ್ಯೆ ಎ. ನೋಡ್ರಿ ಯಾವ ಸ್ಥಾನದಾಗದ ಅಂಕೆ ಅನ್ನೋದು ಅದನ್ನು ನೀವು ತಿಳ್ಕೊಬೋದು. ಇಲ್ಲಿತ್ತು 10 ಹಚ್ಚ್ರಿ. ಈ ಜಾಗದ ಅಂತ ಕೇಳಿದ್ರೆ 100 ಹಚ್ಚ್ರಿ. ಈ ಜಾಗದ ಅಂತ ಕೇಳಿದ್ರೆ 1000 ಹಚ್ಚ್ರಿ. ಮುಂದಿನ ಜಾಗದ ಅಂತ ಕೇಳಿದ್ರೆ 10,000 ಹಚ್ಚ್ರಿ. ಬಂದನ್ನೇ ನಿಮ್ಮ ಲೆಕ್ಕಗಳು. ಯಾವ ಸ್ಥಾನ ಕೇಳ್ತಾನ ಆ ಸ್ಥಾನದ ಬೆಲೆ ಎಷ್ಟು ಆಗ್ತದ ಅನ್ನೋದು. ಈಗ ಇಲ್ಲಿ ಕೇಳಿದ ಅಂದ್ರೆ ನೋಡ್ರಿ 10 100. ಇದಕ್ಕೆ 10 ಅನ್ನೇಬೇಕು ನೀವು, ಇದಕ್ಕೆ 100 ಅನ್ಬೇಕು, ಇದಕ್ಕೆ 1000 ಅನ್ಬೇಕು. 5ರ ಸ್ಥಾನ ಬೆಲೆ ಎಷ್ಟು ಅಂದ್ರೆ 5 ಇಡ್ರಿ. ಇದು 10ರ ಸ್ಥಾನದಾಗತ್ತಂದ್ರೆ 10 ಇಡ್ರಿ. ಅದನ್ನು ದಶಮಾಂಶ ಮಾಡ್ರಿ, ಭಿನ್ನ ರಾಶಿ ಮಾಡಿದ್ರೆ 5 1 5 2 ತಲೆ ಇದ್ದರೆ ಏನು ಬೇಕಾದ ರೀತಿ ಒಳಗೆ ಅವ್ನು ಉತ್ತರ ಕೇಳಬಹುದು. ಇದನ್ನೇನು ಕೇಳ್ತಾನ? 27,519 ಈ ಕೆಳಗಿನವುಗಳಲ್ಲಿ 5ರ ಸ್ಥಾನ ಬೆಲೆ ಇದಾಗಿದೆ. 1 2 ಇಡ್ಬೋದು, 50% ಇಡ್ಬೋದು, ಆಮೇಲೆ 1 2 ಇಡ್ಬೋದು, 5 ಇಡ್ಬೋದು, 50% ಇಡ್ಬೋದು. ಯಾವ ರೀತಿ ಒಳಗೆ ಗಣಿತ ಇಡ್ತಾರೆ ಹೇಳಿಕ್ ಬರೋದಿಲ್ಲ. ಅದಕ್ಕೆ ಥಿಂಕಿಂಗ್ ಪವರ್ ಬೇಕು. ಇದು ನೋಡ್ರಿ 27,519ರಲ್ಲಿ 5ರ ಸ್ಥಾನ ಬೆಲೆ 5 ಇಡ್ರಿ. ಇದು 10ರ ಸ್ಥಾನದಾಗದ. ಇಲ್ಲಿ ಸ್ಟಾರ್ಟ್ ಅಂದ್ರೆ ಇಲ್ಲೇ 10 ಅನ್ಬೇಕು. ಇದಕ್ಕೆ 10 ಅನ್ಬೇಕು, ಇದಕ್ಕೆ 100 ಅನ್ಬೇಕು. 1 100 9,000. ಮುಂದಿದ್ರೆ ಯಾವುದೇ ಅಂಕಿದ್ರೆ ಅದಕ್ಕೆ 10,000 ಇಡ್ಬೇಕು. ಬಂದನ್ನೇ ನಿಮ್ಮ ಗಣಿತಗಳು. ಮೊದಲ ಗಣಿತಗಳನ್ನು ಹೆಂಗೆ ಹೇಳ್ತಾರೆ ಸರು ಅದನ್ನು ನೀವು ತಿಳ್ಕೊಂಡ್ರಿ ಮುಂದಿನ ಲೆಕ್ಕಗಳು ನಿಮಗೆ ಬಂದನೆ. ಮೊದಲ ಸ್ಥಾನ ಬೆಲೆ ಹೆಂಗೆ ಹಾಕ್ತಾರೆ ಸರ್, ಒಂದು ಗಣಿತ ಹೆಂಗೆ ತಿಳಿಸ್ತಿರ್ತಾರೆ ಅದನ್ನು ನೀವು ನೋಡ್ಕೋಬೇಕು. ಈಗ ನೋಡಿ 5ರ ಸ್ಥಾನ ಬೆಲೆ ಕೇಳಿದಲ್ಲ 5 ಇಡ್ರಿ. ಇದು 10ರ ಸ್ಥಾನದಾಗ 10 ಇಡ್ರಿ. ಅದನ್ನು ದಶಮಾಂಶದಾಗ ಕೇಳಿದರೆ ಶೇಕಡಾದಾಗ ಕೇಳಿದ್ರೆ ಇಂಟು 100 ಮಾಡ್ರಿ. ಇದಕ್ಕೆ 50% ಆಗ್ತದ. ಭಿನ್ನ ರಾಶಿ ಒಳಗೆ ಕೇಳಿದ್ರೆ 1 2 ಆಗ್ತದ. ಎಷ್ಟು ನಮೂನಿ ನೀವು ಅರ್ಥ ಮಾಡ್ಕೋಬಹುದಂದ್ರೆ ಒಂದು ಉದಾಹರಣೆಗಾಗಿ ನೋಡಿ. ಇದನ್ನ ಎಷ್ಟು ನಮೂನಿ ಇಡ್ಬೋದು? 5 10 ಇಡ್ಬೋದು. ನೋಡ್ರಿ ಇದನ್ನು ಉತ್ತರ ಇದನ್ನು ಹಿಂಗಿಟ್ಟು ಕೇಳಬಹುದು. 5 1 5 2 ನೋಡ್ರಿ ಹಿಂಗಿಟ್ಟು ಕೇಳಬಹುದು. ಆಮೇಲೆ ಇಲ್ಲದ ಹಿಂಗಿಟ್ಟು ಕೇಳ್ಬೋದು ನೋಡ್ರಿ. ಆಮೇಲೆ ಇದಕ್ಕೆ 100ಲೆ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ನೋಡ್ರಿ. ಇದಕ್ಕೆ 100ಲೆ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ಅನ್ನೋದು ನೋಡ್ರಿ ನಿಮಗೆ ತೋರಿಸ್ತು. 500 ಆಯ್ತು. ಒಂದು ಸ್ಥಾನ ಬೆಲೆ ಕೊಟ್ರೆ ಇದು 50% ಶೇಕಡ ಆಯ್ತು. ನೋಡ್ರಿ ಎಷ್ಟು ನಮೂನಿ ಕೇಳ್ತಾನೆ ಗಣಿತಗಳನ್ನು ಸರಿಯಾಗಿ ತಗೋ. ಅದನ್ನು ತಿಳ್ಕೊಬೇಕು ಮೊದಲು, ಅಂದರೆ ಗಣಿತಗಳು ಬರ್ತಾವ. ಎಷ್ಟು ನಮೂನಿ ಗಣಿತ ಕೇಳ್ಬೋದು. ಅವ 4 ಆಪ್ಷನ್ಸ್ ನವೋದಯದಾಗ ಏನು ತಿಳ್ಕೊಂಡ್ರಿ ನೀವು? ಏನಿದು ಒರಿಜಿನಲ್ ಥಿಂಕಿಂಗ್ ಪವರ್ ಅದನ್ನು ಇಲ್ಲ. ಈ ಗಡಿ ತಲೆ ಒಳಗೆ ಏನು ಮ್ಯಾಗ್ನೆಟ್ ಅದನ್ನು ಇಲ್ಲ ಚೆಕ್ ಮಾಡ್ತಾರ ಸುಮ್ಮಲ್ಲ ಅವರು ನವೋದಯದಾಗ. ಹೆಂಗೆ 5 ಹಚ್ಚ್ರಿ. 5 ಹಚ್ಚ್ರಿ ಅಂದ್ರೆ ಇದು 10ರ ಸ್ಥಾನದಾಗ 5ರ ಸ್ಥಾನ ಮೇಲೆ 5 ಎಲ್ಲಿದೆ ಹುಡ್ಕ್ಯಾಡ್ರಿ. 2 ಇರಂಗಿಲ್ಲ ಯಾವಾಗೂ. ಹಂಗೆ ಒಂದಾಗೂ ತೋರಿಸ್ತಂತ. 5ರ ಸ್ಥಾನ ಮೇಲೆ ಎಷ್ಟು? 5 ಇಡ್ರಿ. ಇದು 10ರ ಸ್ಥಾನದಾಗ 10 ಇಡ್ರಿ. ಹಿಂಗದ ಉತ್ತರ ಇಲ್ಲ. ಎದುರಾಗದ ದಶಮಾಂಶದಾಗದ. 5ಅನ್ನ ದಶಮಾಂಶದಾಗ ಹಿಂಗೆ ಇಡಬೇಕು. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ 0.5. ಉತ್ತರ ಸಂಖ್ಯೆ ಎ. ಇದನ್ನು ಎಷ್ಟು ನಮೂನಿ ಉತ್ತರ ಕೇಳ್ಬೋದವ? 1ನೇ ಉತ್ತರ ನೋಡ್ರಿ 5 10 ಕೇಳ್ಬೋದು. 2ನೇ ಉತ್ತರ ಏನು ಕೇಳ್ಬೋದು? 1 2 5 1 5 2 ಕೇಳ್ಬೋದು. 0.5 ಶೇಕಡಾದಾಗ ಕೇಳಿದ್ದ ಅಂದ್ರೆ ಇದಕ್ಕೆ 100ಲೆ ಗುಣಾಕಾರ ಮಾಡಿಬಿಡ್ರಿ. ಎಷ್ಟಾಗ್ತದೆ ನೋಡ್ರಿ? 500 ಆಗ್ತದ. ಒಂದು ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. 50% ಕೇಳ್ಬೋದು. ಇಷ್ಟು ಬಿಟ್ರೆ ಅವ ಏನು ಕೇಳಿಕ್ ಸಾಧ್ಯ ಇಲ್ಲ.
ಮೂರು ನಮೂನಿ ಉತ್ತರ ಕೇಳ್ತಾನೆ. ಬೇಕಾದ್ರೆ ಇದನ್ನ ಕೇಳ್ತಾನ, ಕನಿಷ್ಠ ರೂಪಕ್ಕೆ ಕೇಳ್ತಾನ, ಇದಕ್ಕೆ ಶೇಕಡ ಕೇಳ್ತಾನ, ದಶಮಾಂಶ ಕೇಳ್ತಾನ. ಈಗ ನೋಡಿ, ಈಗ 6 ಇದನ್ನೇ ದಶಮಾಂಶದ ಇಲ್ಲಿ 6.5 ಇದು ಇದನ್ನ ಬೇಕಾದ್ರೆ ಹಿಂಗೆ ಕೇಳ್ತಾನೆ. ಹಿಂಗೆ ಕೇಳ್ಬೋದು, ಹಿಂಗೆ ಕೇಳ್ಬೋದು, ಹಿಂಗೆ ಕೇಳ್ಬೋದು, ಶೇಕಡಾದಾಗ ಕೇಳ್ಬೋದು. ಇದನ್ನ ಬಿಟ್ಟರೆ ಮತ್ತೇನು ಕೇಳ್ತಾನೆ ಕೇಳ. ಬೆಳೆಸ್ಬೇಕು ವಿದ್ಯೆಯನ್ನು. ಎದರಾಗ ಕೇಳಿದ್ರೆ ಉತ್ತರ ಮಾಡ್ಲಿಕ್ಕೆ ಬರ್ಬೇಕು ನೀವು. ಈಗ ಮುಂದಿನ ಲೆಕ್ಕ ಮಾಡ್ರಿ, ಟೈಮ್ ಕೊಟ್ಟದ್ ನೀವು. ನೋಡ್ರಿ, ಎಲ್ಲ ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಎಷ್ಟು ನಮೂನಿ ಉತ್ತರಗಳು ಬರ್ತಾವದು ತೋರಿಸಿದ ನಾನು. ಇದನ್ನು ಭಿನ್ನ ರಾಶಿಯಾಗಿರ್ಬೋದು, ಶೇಕಡಾದಾಗಿರ್ಬೋದು, ದಶಮಾಂಶದಾಗಿರ್ಬೋದು, ಬೇಕಾದ್ರೆ ಇಡ್ಬೋದು. ಓಕೆ, ಎಲ್ಲರೂ ವಿಡಿಯೋ ಆನ್ ಮಾಡಿ ಚೆಂದಂಗೆ ತಿಳ್ಕೊರಿ. ತಿಳ್ಕೊಂಡು ಗಣಿತಗಳನ್ನು ಮಾಡಿ ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡಿ. ಈಗ 7ರ 24.372ರಲ್ಲಿ 7ರ ಸ್ಥಾನ ಬೆಲೆ 7 ಇಡ್ರಿ. ಬಿಂದುದ ಮುಂದೆ ಎಷ್ಟು ಅಂಕ್ಯವ? 1 ಅಂಕಿ, 2 ಅಂಕ್ಯವ. ನೋಡ್ರಿ, 100 ಇಟ್ಟು ಬಿಡ್ರಿ. ಇದು ಭಾಗ ಹೋಗಂಗಿಲ್ಲ. ದಶಮಾಂಶದಾಗಿಡ್ರಿ. 0.07 ಇಡ್ರಿ. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. ಬಿ ಬಂತು. ಇದನ್ನ ಎಷ್ಟು ನಮೂನಿ ಇಡ್ಬೋದು ಉತ್ತರ? 700 ಇಡ್ಬೋದು. ಇದು 100ಕ್ಕೆ 7 ಅಂದರೆ 7 ಶೇಕಡ ಇಡ್ಬೋದು. 0.07 ಇಡ್ಬೋದು. ಇಷ್ಟು ಉತ್ತರಗಳನ್ನ ಕೇಳಬಹುದು ಅವ. ಯಾಕಂದ್ರೆ ಕನಿಷ್ಠ ಭಿನ್ನ ರಾಶಿ ಆಗೋದಿಲ್ಲ ಇದು. ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆ ಅದ. 107 ಇದನ್ನ ಕೇಳಬಹುದು, ಹಿಂಗೆ ಕೇಳಬಹುದು, ಹಿಂಗೆ ಕೇಳಬಹುದು. ಎದ್ರಾಗ ಕೇಳೇನಿ, ಇದ್ರಾಗ ಹಿಂಗೆ ಕೇಳೇನಂದ್ರೆ ಇದು ನಾ ಕೇಳು ಎಷ್ಟು ಉತ್ತರ ಬಿಟ್ಟು ಅವ ಏನೋ ಕೇಳಿಕ್ ಬರೋದು. ಬೇಕಾರೆ ಭಿನ್ನ ರಾಶಿಯಾಗಿ ಕೇಳ್ಬೋದು, ಬೇಕಾರೆ ಶೇಕಡಾದಾಗ ಕೇಳ್ಬೋದು, ದಶಮಾಂಶದಾಗ ಕೇಳ್ಬೋದು. ಈಗ ಇದ್ರಾಗ ಕೇಳ್ಯಾನ ಉತ್ತರ ಕಂಡು ಹಿಡಿಯ. ಅದಕ್ಕೆ ನಾ ಪ್ರೀ ಪ್ಲಾನ್ ಹಾಕಿ 3 ಉತ್ತರ ತೋರಿಸ್ಲಿಕ್ಕೆ. 6.120 5ರ ಸ್ಥಾನ ಬೆಲೆ ನೋಡ್ರಿ. 5ರ ಸ್ಥಾನ ಬೆಲೆ ಹೆಂಗ ನೋಡ್ರಿ. ಈಗ 6.5 ಎಲ್ಲಿ ಅದ? 5 ಎಷ್ಟನೇ ಸ್ಥಾನದಾಗದ? ಬಿಂದುದಿಂದ 3 ಸ್ಥಾನಕ್ಕದ ಅಂದ್ರೆ ನೀವು 3 0 ಕೊಡ್ರಿ. 1 2 3. ಇದನ್ನು ದಶಮಾಂಶ 0.005 3 ಸ್ಥಾನಕ್ಕೆ ಆತಿ. ಇದೆಲ್ಲದ ಉತ್ತರ ಹುಡುಕ್ಯಾಡ್ರಿ. 0 ಬಂದಾಗ ಉತ್ತರ ಸಂಖ್ಯೆ ಡಿ ನೋಡ್ರಿ. ತೀರ್ಥ ಭಿನ್ನ ರಾಶಿ ಒಳಗೆ ಹೆಂಗೆ ಕೇಳ್ಬೋದು ಇದನ್ನ? ಇದಂತೂ ಉತ್ತರ ಅಂತೂ ಬಂತು ನಿಮಗೀಗ. ಈಗ ನಾವು ಉತ್ತರ ಅಂತೂ ಕೊಡ್ತಾನೆ. ಇದನ್ನ ಎಷ್ಟು ನಮೂನಿ ಕೇಳಬಹುದು? ಇದನ್ನ ಎಷ್ಟು ನಮೂನಿ ಕೇಳಬಹುದು? ಇಲ್ಲಿ ಒಂದು ಉತ್ತರ ತಗೋರಿ. ಹಿಂಗೆ ಕೇಳಿದ ಅಥವಾ 5 1 5 2 100 ಇದಕ್ಕೆ ಕಡ್ತಾ ಹೊಡೀರಿ. ಇದನ್ನ ಹಿಂಗೂ ಕೇಳ್ಬೋದು, ಹಿಂಗ ಉತ್ತರ ಇಡ್ಬೋದು. 4 ಉತ್ತರದಾಗ ಒಂದು ಇಡಬಹುದು. ಹಿಂಗ ಮತ್ತೆ ಹೆಂಗೆ ಇಡಬಹುದು? ಶೇಕಡಾದಾಗ ಕೇಳಬಹುದು. ನೋಡ್ರಿ, ಶೇಕಡ ಮಾಡಾಗ ಹುಷಾರಿರ್ರಿ. ನೋಡ್ರಿ, ಗುಂಡ್ಲೆ 100 ಮಾಡ್ರಿ. 100 ಗುಣಾಕಾರ ಮಾಡ್ರಿ. ಎಷ್ಟಾಯ್ತು? 500 ಆಯ್ತು. 3 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. 1 2 3 ನೋಡ್ರಿ, ಬರೋಬರಿ 0.5 ಶೇಕಡ. ನೋಡ್ರಿ, 0.5 ಶೇಕಡ. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅದ. ಈಗ ನಾ ಹೇಳೋದು ಇದು ಭಿನ್ನ ರಾಶಿ ಒಳಗೆ ಹಿಂಗೂ ಕೇಳಬಹುದು, ಕನಿಷ್ಠ ರೂಪಕ್ಕೆ ತಂದು ಹಿಂಗೆ ಕೇಳಬಹುದು. 0.05 ಶೇಕಡಾದಾಗ ಮಾಡ್ರಿ ಅಂದ್ರೆ 100 ಗುಣಾಕಾರ ಮಾಡಿದ್ರೆ ಏನತ್ತ? 500 ಆಯ್ತು. 3 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು, ಕೊಟ್ರಿ 0.5 ಆಯ್ತು. ಶೇಕಡಾದಾಗ ಏನಾಯ್ತಂದ್ರೆ 0.5 ಆಯ್ತು. ನೋಡ್ರಿ ಹೆಂಗ. ಈಗ ಇದನ್ನು 2ರ ಸ್ಥಾನ ಬೆಲೆ, 2ರ ಸ್ಥಾನ ಬೆಲೆ ಎಲ್ಲದ ನೋಡ್ರಿ. ಹಾಕ್ರಿ 2. ಓಕೆ, ಸ್ಥಾನ ಬೆಲೆ ದಶಾಂಶ 3 ಸ್ಥಾನದಾಗದ ಅಂದ್ರೆ 3 0 ಕೊಡ್ರಿ. ಬರೋಬರಿ 0.002 ಇದು ಉತ್ತರ ಬಂತ. 0.002 ಉತ್ತರ ಸಂಖ್ಯೆ ಎ ಆಯ್ತು. ಈಗಂತೂ ನಿಮಗೆ ತಿಳಿ. ಇದನ್ನ ಎಷ್ಟು ನಮೂನಿ ಕೇಳಬಹುದು ನೋಡ್ರಿ. 2 1,000 ಕೇಳಬಹುದು. ಕೇಳ್ಯಾನ. 2 1 2 500 ಕೇಳಬಹುದು. ಆಮೇಲೆ ಇದನ್ನು ದಶಮಾಂಶದಾಗೂ ಕೇಳಬಹುದು.
ಹೆಂಗೆ ಬಂದದ ದಶಮಾಂಶದಾಗ ಹಿಂಗೆ ಬಂದದ. ಇದು ಉತ್ತರಗಳನ್ನು ಎಷ್ಟು ಕೇಳ್ಬೋದು. ಇಲ್ಲಿ ಉತ್ತರದಾಗ 4 ಆಪ್ಷನ್ಸ್ದಾಗ ಇದನ್ನ ಇಡ್ಬೋದು, ಇದನ್ನ ಇಡ್ಬೋದು, ಇದನ್ನ ಇಡ್ಬೋದು. ಇನ್ನೊಂದು ಏನು ಇಡ್ಬೋದು, ಶೇಕಡಾದಾಗ ಇಡ್ಬೋದು. ಇದು ನೋಡ್ರಿ 0.002 ಶೇಕಡಾದಾಗಿತ್ತು ಅಂದರೆ ಇಲ್ಲಿ 100 ಹಚ್ಚಿರ್ತಾನೆ. ಆಮೇಲೆ 200 ಆಯ್ತು. ಈಗ ದಶಮಾಂಶದಾಗ 200 ಆಯಿತು. ಇವು ಬಿಡ್ಬೇಕೀಗ, ಸ್ಥಾನ ಎಣಿಸ್ಬೇಕು. 1 2 3. ಈಗ ಏನು ಮಾಡಿರ್ತಾನೆ, ಇದನ್ನು 0.2 ಶೇಕಡ ಅಂತ ಇಟ್ಟಿರ್ತಾನೆ ಉತ್ತರದ. ನೋಡ್ರಿ, ಇದು ಉತ್ತರ ಕರೆಕ್ಟ್, ಇದು ಉತ್ತರ ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್. ಬೇಕಾದ ಕೇಳಿ ಅವು ಪ್ರಶ್ನೆ. ಭಿನ್ನ ರಾಶಿ ಒಳಗಂದ್ರೆ ಹಿಂಗೆ, ಕನಿಷ್ಠ ರೂಪ ಮಾಡಿದ್ದಾರಂದ್ರೆ ಹಿಂಗೆ, ದಶಮಾಂಶದಾಗ ಕೇಳಿದ್ರೆ ಹಿಂಗೆ, ಶೇಕಡದಾಗ ಕೇಳಿದ್ರೆ ಹಿಂಗೆ. ನಿಮ್ಮ ಅದಕ್ಕೆ ಹಿಡಿಯೋರು ಯಾರೂ ಇಲ್ಲ. ಇಷ್ಟು ಬಿಟ್ಟರೆ ಅವ್ರು ಏನೂ ಕೇಳಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಎಕ್ಸ್ಟ್ರಾ ಆನ್ಸರ್ಗಳು ನಿಮಗೆ. ಇವು ಹಿಂಗೆ ಬಂದು ಅಂದ್ರೆ ಹೆಂಗೆ ಮಾಡೋದು, ಇದು ಹೆಂಗಾದ್ರೆ ಶೇಕಡ ಅದನ್ನೇ ಅದ. ಇದು ನೋಡಿ, ಇಷ್ಟ ನಮೂನಿ ನೀವು ಗಣಿತಗಳು ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ನೀವು ಯಾವ ಬೇಕಾದ ಉತ್ತರದೊಳಗೆ ಅವ್ರು ಕಂಡಿದ್ರು ನೀವು ಒಂದು ಲೆಕ್ಕ ಮಾಡ್ಬೋದು. ಭಾಳ ಇಂಪಾರ್ಟೆಂಟ್ ನೋಡ್ರಿ, ಚೆಂದಂಗೆ ತಿಳ್ಕೊ. ನಿಮಗೆ ಉಪಯೋಗ ಆಗ್ತದೆ. ಈಗ ಹೇಳಿದ್ದೆ ನಾಳೆ ಬರ್ತಾವೆ ಗಣಿತ, ಅವಾಗ ನಿಮ್ಗೆ ಈಸಿ ಆಗ್ತದೆ.